ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳು ಭಾರತೀಯ ದಂಡ ಸಂಹಿತೆ ಕಲಂ 302 ಪ್ರಕಾರ ಅಪರಾಧ ಕೃತ್ಯ ಮಾಡಿಲ್ಲ. ದರ್ಶನ್ ಮಾಡಿರ್ತಕ್ಕಂಥ ಅಪರಾಧ ಕೃತ್ಯನೇ ಬೇರೆ, ಪೊಲೀಸರು ಬಿಂಬಿಸ್ತಾ ಇರತಕ್ಕಂಥ ಅಪರಾಧ ಕೃತ್ಯನೇ ಬೇರೆ. ಈ ಪ್ರಕರಣ ತನಿಖಾಧಿಕಾರಿಯಾದ ಸಹಾಯಕ ಪೊಲೀಸ್ ಆಯುಕ್ತರ ಚಂದನ್ ಕುಮಾರ್ ಕೂಡ ಅಪರಾಧ ಕೃತ್ಯ ಮಾಡಿದ್ದಾರೆ. ನಿಮಗೆ ಮೊದಲು ಸಾಮಾನ್ಯ ಜ್ಞಾನ ಬೆಳೆಸ್ಕೊಳ್ಳಿ. ಆದರೆ ಈ ಪ್ರಕರಣದಲ್ಲಿ ಇರತಕ್ಕಂಥ ತನಿಖಾಧಿಕಾರಿಗಳಿಗೆ ಮತ್ತು ಇತರೆ ಹಿರಿಯ ಅಧಿಕಾರಿಗಳಿಗೆ ಆ ಕಾನೂನು ತಿಳುವಳಿಕೆ ಇದೆಯಾ ಇಲ್ವಾ ಅನ್ನೋದು ನನಗೆ ಅನುಮಾನ ಕಾಡುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ನೇಹಮೇ ಕೃಷ್ಣ, ಪತ್ರಕರ್ತ ಮತ್ತು ಸಾಮಾಜಿಕ ಹೋರಾಟಗಾರ. ನಾನು ಈ ದಿನ ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿದೆ ಕೆಲವು ಸತ್ಯಾಂಶಗಳನ್ನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ದರ್ಶನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 3991 ಪುಟಗಳ ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದರೆ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅಂದರೆ ಪೊಲೀಸರು ಅಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿ ದರ್ಶನ್ ಏನೋ ದೊಡ್ಡ ಅಪರಾಧ ಕೃತ್ಯ ಮಾಡಿಬಿಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಬಿಂಬಿಸ್ತಾ ಇದ್ದಾರೆ. ಅವ್ರ ವಾಸ್ತವಾಂಶ ಏನಂದರೆ, ದರ್ಶನ್ ಮಾಡಿರ್ತಕ್ಕಂಥ ಅಪರಾಧ ಕೃತ್ಯನೇ ಬೇರೆ, ಪೊಲೀಸರು ಬಿಂಬಿಸ್ತಾ ಇರತಕ್ಕಂಥ ಅಪರಾಧ ಕೃತ್ಯನೇ ಬೇರೆ. ಇಲ್ಲಿ ಏನು 3900 ಪುಟಗಳ ದಾಖಲೆಗಳು ಹಾಕಿದರೆ, ಇದನ್ನು ಗಮನಿಸಿದಾಗ ಕೆಲವು 100 ಪುಟ ಅಥವಾ 200 ಪುಟದಲ್ಲಿ ಸಲ್ಲಿಸಬಹುದ ಅಂತ ಒಂದು ವರದಿಯನ್ನು ಸಾವಿರಾರು ಪುಟಗಳ ಲೆಕ್ಕದಲ್ಲಿ ಸಲ್ಲಿಸಿದ್ದಾರೆ. ಇಲ್ಲಿ 4000 ಪುಟಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದಂತಂದರೆ, ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನಿಜವಾದ ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿ ಯಾವ ರೀತಿ ಬಿಂಬಿಸ್ತಾರೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. 4000 ಪುಟ ಅಂತ ಹೇಳಿದ್ರೆ, ಇಲ್ಲಿ ಈ ಪ್ರಕರಣ 17 ಜನ ಆರೋಪಿಗಳಿದ್ದಾರೆ. ಮತ್ತು ನ್ಯಾಯಾಲಯಕ್ಕೆ, ಅಭಿಯೋಜಕರಿಗೆ ಮತ್ತು ಪೊಲೀಸ್ನವರಿಗೆ ಒಂದೊಂದು ಪ್ರತಿ ಅಂತ ಹೇಳಿದ್ರೆ ಒಟ್ಟು 20 ಪ್ರತಿಗಳನ್ನು ಸಲ್ಲಿಸಬೇಕಾಗುತ್ತೆ. 20 ಪ್ರತಿ ಅಂದರೆ 80,000 ಪುಟಗಳ ದಾಖಲೆ ಆಗುತ್ತೆ. 80,000 ಪುಟಗಳ ದಾಖಲೆನ ಮಾಡಬೇಕಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ, ಎಷ್ಟು ಪರಿಸರ ನಾಶ ಆಗುತ್ತೆ, ಇದನ್ನು ಕೂಡ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಇಲ್ಲಿ ನಾನು ದರ್ಶನ್ನು ಏನು ಅಪರಾಧ ಕೃತ್ಯ ಮಾಡಿದರೆ, ಅದೇ ರೀತಿ ಈ ಪ್ರಕರಣ ತನಿಖಾಧಿಕಾರಿಯಾದ ಸಹಾಯಕ ಪೊಲೀಸ್ ಆಯುಕ್ತರ ಚಂದನ್ ಕುಮಾರ್ ಕೂಡ ಅಪರಾಧ ಕೃತ್ಯ ಮಾಡಿದ್ದಾರೆ. ಸತ್ಯಾಂಶವನ್ನು ಮುಚ್ಚಿಟ್ಟಿದ್ದಾರೆ, ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡಿದರೆ ಮತ್ತು ನಿಜವಾದ ಆರೋಪಿಯನ್ನು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಾನು ಪೊಲೀಸ್ ಮಹಾನಿರೀಕ್ಷಕರು ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೂ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತರಿಗೆ ಸುಮಾರು 26 ಪುಟಗಳ ದೂರರ್ಜಿಯನ್ನು ಕೊಟ್ಟಿದ್ದೀನಿ. ಈ ದೂರರ್ಜಿಯೊಂದಿಗೆ ನಾನು ಒಂದೇ ಒಂದು ದಾಖಲಾತಿಗಳನ್ನು ನಂದು ಅಂತ ಯಾವುದೂ ಕೊಟ್ಟಿಲ್ಲ. ಪೊಲೀಸರು ಏನು ಸಂಗ್ರಹ ಮಾಡಿದರೆ ಆಯಾ ಸಾಕ್ಷ್ಯಗಳನ್ನು ನಾನು ವಿಶ್ಲೇಷಣೆಪಡಿಸಿ ಈ ದೂರರ್ಜಿನ ಕೊಟ್ಟಿದ್ದೀನಿ. ಇಲ್ಲಿ ನಿಜವಾಗ್ಲೂ ಏನು ನಡೆದಿದೆ ಅಂದರೆ, ದರ್ಶನ್ ಏನು ಅಪರಾಧ ಕೃತ್ಯ ಮಾಡಿದ್ದಾರೆ ಮತ್ತು ಪೊಲೀಸರು ಏನು ಆರೋಪ ಮಾಡಿದಾರೆ ಅನ್ನೋ ನಿಮಗೆ ವಿವರವಾಗಿ ಹೇಳೋದಕ್ಕಿಂತ ಮುಂಚೆ ನಾನು ಮೊದಲು ದರ್ಶನ್ಗೆ ಒಂದಷ್ಟು ಬೈದು ಅವ್ರಿಗೊಂದಷ್ಟು ತಿಳುವಳಿಕೆಯನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ದರ್ಶನ್ ಅಷ್ಟೇ ಅಲ್ಲ, ನಾನು ಪ್ರತಿಯೊಬ್ಬರಿಗೂ ಹೇಳೋದನ್ನಂತಂದರೆ, ನಿಮಗೆ ಮೊದಲು ಸಾಮಾನ್ಯ ಜ್ಞಾನ ಬೆಳೆಸ್ಕೊಳ್ಳಿ. ನಾನು ಗಮನಿಸಿದಾಗೆ ದರ್ಶನ್ಗೆ ಸಾಮಾನ್ಯ ಜ್ಞಾನ ಅನ್ನೋದು ಇದೆಯಲ್ಲ ಅನ್ನೋದು ನನಗೆ ಅನುಮಾನ ಕಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ತನ್ನ ಸ್ಥಾನ ಏನು, ತಮ್ಮನ್ನು ಎಷ್ಟು ಜನ ನಂಬಿದ್ದಾರೆ, ಆ ಒಂದು ನಿಟ್ಟಿನಲ್ಲಿ ತಮ್ಮ ಜೀವನ ಹೇಗೆ ರೂಪಿಸ್ಕೋಬೇಕು, ವ್ಯಕ್ತಿತ್ವನ ಹೇಗೆ ರೂಪಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೆ ತಮ್ಮ ಮನಸೋ ಇಚ್ಛೆ ನಡ್ಕೊಂಡು ಅವರ ಜೀವನ ಹಾಳು ಮಾಡ್ಕೊಳ್ಳೋ ಜೊತೆಗೆ ತಮ್ಮ ಹೆಂಡತಿ ಮಕ್ಕಳ ಜೀವನ ಅನ್ನು ಕೂಡ ಹಾಳು ಮಾಡೋ ರೀತಿಯಲ್ಲಿ ಪ್ರಯತ್ನ ಪಡ್ತಾಯಿದ್ದಾರೆ. ಮತ್ತು ಅವರನ್ನು ನಂಬಿರ್ತಕ್ಕಂಥ ಲಕ್ಷಾಂತರ ಅಭಿಮಾನಿಗಳು ಕೂಡ ನೋವಿನಿಂದ ನರಳುವಂತೆ ಮಾಡಿದ್ದಾರೆ. ಹಾಗಾಗಿ ದರ್ಶನ್ ಅವ್ರಿಗೆ ನಾನು ಹೇಳೋದೇನಂತಂದರೆ, ನಿಮ್ಮನ್ನು ನಂಬಿಕೊಂಡು ಲಕ್ಷಾಂತರ ಜನ ಅಭಿಮಾನಿಗಳು ಇರಬೇಕಾದ್ರೆ ಮತ್ತು ನಿಮ್ಮನ್ನು ನಂಬ್ಕೊಂಡು ಹೆಂಡತಿ ಮಗ ಇರಬೇಕಾದ್ರೆ ಅವ್ರಿಗೆ ಒಂದು ನಿಮ್ಮ ಬಗ್ಗೆ ಮತ್ತಷ್ಟು ಅಭಿಮಾನ, ನಂಬಿಕೆ, ವಿಶ್ವಾಸ ಮಾಡೋ ನಿಟ್ಟಿನಲ್ಲಿ ನಿಮ್ಮ ವ್ಯಕ್ತಿತ್ವನ ರೂಪಿಸ್ಕೋಬೇಕು. ಆದರೆ ನೀವೇನು ಮಾಡ್ತಿದ್ದೀರಾ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮ ಒಂದು ಅವಿವೇಕತನದಿಂದ ಈ ಒಂದು ಸಣ್ಣ ಕ್ಷುಲ್ಲಕ ಒಂದು ವಿಚಾರದಲ್ಲಿ ಈ ಥರ ಜೈಲು ಸೇರಿಕೊಂಡು ಅಭಿಮಾನಿಗಳು ಮತ್ತು ನಿಮ್ಮ ನಂಬಿರ್ತಕ್ಕಂಥ ಹೆಂಡತಿ ಮಗ ಎಲ್ಲರೂ ಕೂಡ ಸಾಕಷ್ಟು ನೋವು ಅನುಭವಿಸೋ ರೀತಿ ಮಾಡಿದ್ದಾರೆ. ನಿಮ್ಮ ಹೆಂಡತಿ ಶ್ರೀಮತಿ ವಿಜಯಲಕ್ಷ್ಮಿಯವರು ಎಂಥ ಹೆಣ್ಣುಮಗಳು ಅನ್ನೋದು ಮೊದಲು ನೀವು ಯೋಚನೆ ಮಾಡಿ. ನೀವು ಅಷ್ಟೊಂದು ದೌರ್ಜನ್ಯ ಮಾಡಿ ಎಲ್ಲ ಮಾಡಿದ್ರು ಕೂಡ ಅದನ್ನು ಕ್ಷಮಿಸಿ. ನಿಮಗೆ ಮೊದಲೇ ನೀವು ಅವರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಾಗೆ ಜೈಲು ಶಿಕ್ಷೆ ಅನುಭವಿಸಬೇಕಾಯಿತು. ಆದರೆ ಆಕೆ ಅದನ್ನು ತಮ್ಮ ಅಪರಾಧ ಕೃತ್ಯ ಕ್ಷಮಿಸಿ ಮತ್ತೆ ಹೊಸ ಜೀವನ ರೂಪಿಸೋದಕ್ಕೆ ಅವಕಾಶ ಮಾಡಿಕೊಡೋರು. ನೀವು ಆಗಲೇ ಅದು ನಿಮ್ಮ ವ್ಯಕ್ತಿತ್ವನ ಬದಲಾವಣೆ ಮಾಡಿಕೊಂಡು ಒಂದು ಮಾದರಿ ವ್ಯಕ್ತಿಯಾಗಿ ಬೆಳಿಬೇಕಾಯಿತು. ಆದರೆ ಈ ಒಂದು ಸಣ್ಣ ಕ್ಷುಲ್ಲಕ ಕಾರಣದಲ್ಲಿ ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಆ ರೇಣುಕಾಸ್ವಾಮಿ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಹೇಳಿ ಮುಗಿಸ್ಬೋದಾದ ವಿಚಾರದಲ್ಲಿ ನೀವು ಅನಾವಶ್ಯಕವಾಗಿ ಸ್ಥಳಕ್ಕೆ ಹೋಗಿ ಆತನ ಮೇಲೆ ಹಲ್ಲೆ ನಡೆಸಿ ಆತನ ಸಾವಿಗೆ ಕಾರಣವಾಗಿ ಜೈಲಿಗೆ ಸೇರಿರೋದು ನಿಜಕ್ಕೂ ಅಕ್ಷಮ್ಯ ಅಪರಾಧನೇ ಅಂತ ನಾನು ಸ್ಪಷ್ಟವಾಗಿ ಹೇಳಬೇಕು. ಕಾನೂನು ಪ್ರಕಾರ ನಿಮಗೆ ಶಿಕ್ಷೆ ಕಡಿಮೆ ಆಗ್ಬೋದು, ಆದರೆ
ನಿಮ್ಮ ಲಕ್ಷಾಂತರ ಜನ ಅಭಿಮಾನಿಗಳಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಗನಿಗೆ ನೀವು ಮಾಡತಕ್ಕಂಥ ಅನ್ಯಾಯ ಇದೆಯಲ್ಲ, ಮೋಸ ಇದೆಯಲ್ಲ, ಅದು ಕ್ಷಮಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ನಿಮ್ಮ ಹೆಂಡತಿ ಇರಲಿ, ಆದರೆ ನಿಮ್ಮ ಮಗ ನೀವು ಜೈಲಿಗೆ ಸೇರಿದಾಗಿಂದ ಎಷ್ಟು ನೋವು ಅನುಭವಿಸಿರ್ಬೇಕು ಅನ್ನೋ ಬಗ್ಗೆ ನೀವು ಯೋಚನೆ ಮಾಡಬೇಕು. ಆತನಿಗೆ ಆತನ ಸ್ನೇಹಿತರು ಅಥವಾ ಸಂಬಂಧಿಕರು ನಿಮ್ಮ ಅಪ್ಪ ಕೊಲೆ ಮಾಡಿ ಜೈಲಲ್ಲಿದ್ದಾರೆ ಅಂತ ಅಂದಾಗ ಆತನ ಮನಸ್ಸಿಗೆ ಎಷ್ಟು ಆಘಾತ ಆಗುತ್ತೆ ಅನ್ನೋದನ್ನ ಮೊದಲು ನೀವು ಯೋಚನೆ ಮಾಡಬೇಕು. ನೀವೀಗ ಕಾರಾಗೃಹದಲ್ಲಿ ಒಂಟಿಯಾಗಿದ್ದೀರ. ದರ್ಶನರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಈ ಮೂಲಕ ನಿಮಗೆ ಹೇಳೋದೇನಂತಂದರೆ, ಸೊ ಈಗಲಾದರೂ ಕೂಡ ನೀವು ನಿಮ್ಮ ಆತ್ಮಸಾಕ್ಷಿಗೆ ನಿಮ್ಮ ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿಗೆ, ನಿಮ್ಮ ಮಗನಿಗೆ, ನಿಮ್ಮ ಲಕ್ಷಾಂತರ ಜನ ಅಭಿಮಾನಿಗಳಿಗೆ ಸೊ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯಾವ ರೀತಿ ಅವರಿಗೆ ಮೋಸ, ವಂಚನೆ, ಅವ್ರ ನಂಬಿಕೆಗೆ ವಿರುದ್ಧವಾಗಿ ನಡ್ಕೊಳ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಆವಾಗ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಿಮಗೆ ಅರಿವಾಗುತ್ತೆ. ಸೊ ಈಗ ಇದನ್ನು ಕೊನೆ ಅವಕಾಶ ಅಂತ ತಿಳ್ಕೊಂಡು ಸೊ ನೀವು ಬದಲಾವಣೆ ಮಾಡಿಕೊಂಡು, ನೀವು ಬರೀ ಚಲನಚಿತ್ರದಲ್ಲಿ ಹೀರೋ ಆಗೋದು ಅಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಕೂಡ ಹೀರೋ ರೀತಿಯಲ್ಲಿ ವರ್ತನೆ ಮಾಡಿಕೊಂಡು ಒಬ್ಬ ಮಾದರಿ ವ್ಯಕ್ತಿಯಾಗಿ ಬದಲಾವಣೆ ಆಗಲಿ ಅಂತೇಳಿ ಕೇಳಿಕೊಂಡು ನಮಗೆ ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ನಿಮಗೆ ಮನವಿ ಮಾಡ್ಕೊಳ್ತಾಯಿದ್ದೀನಿ. ದಯವಿಟ್ಟು ಬದಲಾವಣೆ ಆಗಿ ಸೊ ಮುಂದೆ ಮಾದರಿ ವ್ಯಕ್ತಿಯಾಗಿ. ಸೊ ಈಗ ನಾನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೇಳಬೇಕು ಅಂತ ಹೇಳಿದ್ರೆ, ಸೊ ಪೊಲೀಸ್ನವರು ಏನು ಮಾಡಿದ್ದಾರೆ ಮತ್ತು ನಿಜವಾಗ್ಲೂ ನಡೆದಿದೆಯೇನೋ ಅನ್ನೋದು ದಾಖಲಾತಿಗಳ ಸಮೇತ ನಿಮಗೆ ವಿವರಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಎಲ್ಲ ಅಪರಾಧ ಕೃತ್ಯಗಳಿಗೂ ಒಂದೇ ರೀತಿಯ ಶಿಕ್ಷೆ ಇಲ್ಲ. ಆಯಾ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಕಲಂಗಳ ಅಡಿಯಲ್ಲಿ ಎಷ್ಟು ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನು ರಚನೆ ಮಾಡಿದರೆ ಆ ಒಂದು ಪುಸ್ತಕಗಳು ಕೂಡ ನಾವು ಗಮನಿಸ್ಬೋದು. ಈ ಪ್ರಕಾರ ದರ್ಶನ ಅಷ್ಟೇ ಅಲ್ಲ, ಯಾವುದೇ ವ್ಯಕ್ತಿ ಅಪರಾಧ ಕೃತ್ಯ ಮಾಡಿದಾಗ ಯಾವ ರೀತಿ ಅಪರಾಧ ಕೃತ್ಯ ಮಾಡಿದರೆ ಆ ಅಪರಾಧ ಕೃತ್ಯಕ್ಕೆ ಯಾವ ಕಾನೂನಿನ ಅಡಿಯಲ್ಲಿ ಎಷ್ಟು ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಒಂದು ತಿಳುವಳಿಕೆ ಮೊದಲಿಗೆ ಪೊಲೀಸ್ ಅಧಿಕಾರಿಗಳಿಗೆ ಇರಬೇಕು. ಆದರೆ ಈ ಪ್ರಕರಣದಲ್ಲಿ ಇರತಕ್ಕಂಥ ತನಿಖಾಧಿಕಾರಿಗಳಿಗೆ ಮತ್ತು ಇತರೆ ಹಿರಿಯ ಅಧಿಕಾರಿಗಳಿಗೆ ಆ ಕಾನೂನು ತಿಳುವಳಿಕೆ ಇದೆಯಾ ಇಲ್ವೋ ಅನ್ನೋದು ನನಗೆ ಅನುಮಾನ ಕಾಡುತ್ತೆ. ಸೊ ಯಾಕೆ ಅಂತೇಳಿ ಈ ಪ್ರಕರಣದಲ್ಲಿ ದರ್ಶನ್ರ ಮತ್ತು ಇತರ ಆರೋಪಿಗಳು ಭಾರತೀಯ ದಂಡ ಸಮಿತಿಯ ಕಲಂ 302, ಸೊ 201, 120B, 364, 355, 384, 143, 147, 148, 149 ಮತ್ತು 34 ಪ್ರಕಾರ ಅಪರಾಧ ಕೃತ್ಯ ಮಾಡಿದರೆ ಅನ್ನೋದು ಆರೋಪ ಮಾಡಿ ಆ ಪ್ರಕಾರ ದೋಷಾರೋಪ ಪತ್ರವನ್ನು ಸಲ್ಲಿಸಿದ್ದಾರೆ. ಆದರೆ ಈ ಕಾನೂನುಗಳು ಅಂದರೆ ಈ ಕಲಂಗಳು ದರ್ಶನ್ಗೆ ಮತ್ತು ಇತರ ಆರೋಪಿಗಳಿಗೆ ಅನ್ವಯ ಆಗಲ್ಲ. ಈ ಕೆಲವು ಮಾತ್ರ ಅನ್ವಯ ಆಗುತ್ತೆ ಅನ್ನೋದನ್ನು ನಿಮಗೆ ದಾಖಲೆ ಸಮೇತ ಅಂದರೆ ಕಾನೂನಿನ ಪುಸ್ತಕದಲ್ಲಿ ಇರ್ತಕ್ಕಂಥ ಕಾನೂನಿನ ಪ್ರಕಾರ ನಿಮಗೆ ಹೇಳ್ತೀನಿ. ಇದು ಭಾರತೀಯ ದಂಡ ಸಂಹಿತೆ. ಸೊ ಇದರಲ್ಲಿ ಕೊಲೆ ಅನ್ನೋದ್ರ ಬಗ್ಗೆ ಅಂದ ತಕ್ಷಣ ಎಲ್ಲ ಕೊಲೆಗೂ ಒಂದೇ ಶಿಕ್ಷೆ ಇಲ್ಲ. ಆ ಕೊಲೆ ಮಾಡೋದಕ್ಕೆ ಉದ್ದೇಶ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಅಪರಾಧ ಇದ್ದರೆ, ಸೊ ಉದ್ದೇಶ ರಹಿತ ಕೊಲೆಗೆ ಬೇರೆ ರೀತಿಯ ಶಿಕ್ಷೆ ಇದೆ. ಸೊ ಇಲ್ಲಿ ಭಾರತೀಯ ದಂಡ ಸಮಿತಿಯ 290, 300ರಲ್ಲಿ ಕೊಲೆ ಅಂದರೆ ಕೊಲೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಸಾಕಷ್ಟು ವಿವರಣೆ ನೀಡಿದ್ದಾರೆ. ಇಲ್ಲಿ 299ರಲ್ಲಿ ಏನು ಹೇಳ್ತಂದರೆ, ಉದ್ದೇಶಪೂರ್ವಕ ಮಾಡಿದಂಥ ಕೊಲೆ ಬೇರೆ, ಸೊ ಉದ್ದೇಶ ಇಲ್ಲದಿರತಕ್ಕಂಥ ಕೊಲೆನೇ ಬೇರೆ ಅಂತ ಹೇಳಿದ್ರೆ. ಸೊ ಕಾನೂನು ಸಮ್ಮತವಲ್ಲದ ಮಾನವ ಹತ್ಯೆ ಅಂದರೆ ನರಹತ್ಯೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಂದರೆ, ಈ ಸ್ವರೂಪದ ನರಹತ್ಯೆಯನ್ನು 3 ವಿಭಾಗಗಳಲ್ಲಿ ವಿಂಗಡಿಸಬಹುದು. ಒಂದು ಅಪರಾಧಿಕ ನರಹತ್ಯೆ, ಇನ್ನೊಂದು ದುಡುಕಿನ ಅಥವಾ ನಿರ್ಲಕ್ಷ್ಯದ ಕೃತ್ಯದಿಂದಾಗಿ ಅಪರಾಧಿಕ ನರಹತ್ಯೆ ಅಲ್ಲದಂಥ ಮರಣವನ್ನುಂಟು ಮಾಡೋದು. ಸೊ ಕೊಲೆ ಅಂದ ತಕ್ಷಣ ಎಲ್ಲ ಕೊಲೆಗೂ ಒಂದೇ ರೀತಿಯ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಭಾರತೀಯ ದಂಡ ಸಮಿತಿಯಲ್ಲಿ ಹೇಳಿಲ್ಲ. ಸೊ ಯಾವ ರೀತಿಯ ಕೊಲೆ ಅನ್ನೋದ್ರ ಮೇಲೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತೇಳಿ ಸ್ಪಷ್ಟವಾಗಿ ವಿವರವಾಗಿ ಅಲ್ಲಿ ತಿಳಿಸಲಾಗಿದೆ. ಸೊ ಇಲ್ಲಿ ಭಾರತೀಯ ದಂಡ ಸಮಿತಿಯ ಕಲಂ 290, 300ನ ಓದಿದಾಗ ಈ ಬಗ್ಗೆ ನಮಗೆ ಸ್ಪಷ್ಟವಾಗುತ್ತೆ. ಸೊ ಕಲಂ 299ರ ಎರಡನೇ ಉಪಕಲಂನಲ್ಲಿ ಕಾನೂನು ಸಮ್ಮತವಲ್ಲದ ಮಾನವ ನರಹತ್ಯೆ ಅಂತೇಳಿದ್ರೆ ದುಡುಕಿನ ಅಥವಾ ನಿರ್ಲಕ್ಷ್ಯದ ಕೃತ್ಯದಿಂದಾಗಿ ಅಪರಾಧಿಕ ನರಹತ್ಯೆ ಅಲ್ಲದಂತಹ ಮರಣವನ್ನುಂಟು ಮಾಡುವುದು ಅಂತ ಇಲ್ಲಿ ಒಂದು ಕಲಂ ಬರ್ತದೆ. ಅದರ ಪ್ರಕಾರ ಕೊಲೆ ಕೃತ್ಯ ಮಾಡಿದಾಗ ಕಲಂ 304 ಅಂದರೆ ಭಾರತೀಯ ದಂಡ ಸಮಿತಿಯ 304 ಉಪಕಲಂ 4ರ ಪ್ರಕಾರ ಶಿಕ್ಷೆ ಕೊಡಬೇಕು ಅಂತ ಹೇಳುತ್ತೆ. ಈ 300 ಇದರ ಬಗ್ಗೆ ವಿವರ ನೋಡೋದಾದರೆ, ಅಪರಾಧಿಯು ಗಂಭೀರ ಮತ್ತು ಹಠಾತ್ ಪ್ರಚೋದನೆಯಿಂದಾಗಿ ತನ್ನ ಮೇಲಣ ಹತೋಟಿಯನ್ನು ಕಳೆದುಕೊಂಡು ಆ ಪ್ರಚೋದನೆಗೆ ಕಾರಣವಾದ ವ್ಯಕ್ತಿಯ ಮರಣವನ್ನುಂಟು ಮಾಡಿದರೆ ಅಥವಾ ಪ್ರಮಾದವಶಾತ್ ಅಥವಾ ಆಕಸ್ಮಿಕವಾಗಿ ಯಾವನೇ ಇತರ ವ್ಯಕ್ತಿಯ ಮರಣವನ್ನುಂಟು ಮಾಡಿದರೆ ಅಂಥ ಅಪರಾಧಿಕ ಮಾನವ ಹತ್ಯೆಯು ಕೊಲೆ ಅಲ್ಲ ಅಂತ ಸ್ಪಷ್ಟವಾಗುತ್ತೆ. ಅಂದರೆ ಉದ್ದೇಶ ಇಲ್ಲದೆ ಬೇರೆ ಯಾವುದೋ ಒಂದು ಉದ್ದೇಶ ಅಥವಾ ಉದ್ದೇಶ ಇಲ್ಲದೆ ಒಂದು ಏನಾದರೂ ಕೊಲೆ ಮಾಡಿದಾಗ
ಅದು ನರಹತ್ಯೆ ಅಂದರೆ ಈ 304 ಕ ಪ್ರಕಾರ ಅಪರಾಧ ಕೃತ್ಯ ಅಂದರೆ ಸ್ಪಷ್ಟವಾಗಿರುತ್ತೆ. ಇಲ್ಲೂ ಕೂಡ ದರ್ಶನ್ ಅವರು ಅಥವಾ ಅವ್ರ ಇತರೆ ಆರೋಪಿಗಳು ರೇಣುಕಾಸ್ವಾಮಿನ ಕೊಲೆ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಆತನ ಮೇಲೆ ಹಲ್ಲೆ ಮಾಡಿ ಆತನ ಕೊಲೆ ಮಾಡಿಲ್ಲ. ಆತನಿಗೆ ಬುದ್ಧಿ ಕಲಿಸ್ಬೇಕು, ತಿಳುವಳಿಕೆ ಕೊಡಬೇಕು, ಎಚ್ಚರಿಕೆ ಕೊಡಬೇಕು ಅನ್ನೋ ಕಾರಣದಿಂದ ಹಲ್ಲೆ ಮಾಡಿದರೆ ಆ ಹಲ್ಲೆಯಿಂದ ಆ ವ್ಯಕ್ತಿ ಸತ್ತಿದ್ದಾನೆ. ಅಂದರೆ ಏನು ದುಡುಕಿದ್ರೆ ಇವರು ಪೊಲೀಸರಿಗೆ ಕೊಡಬೇಕಾಗಿದ್ದನ್ನು ಪೊಲೀಸ್ ದೂರನ್ನ ಪೊಲೀಸರಿಗೆ ಕೊಡದೆ ಇವರೇ ದುಡುಕಿ ಆತನ ವ್ಯಕ್ತಿ ರೇಣುಕಾಸ್ವಾಮಿ ಹಲ್ಲೆ ಮಾಡಿದ್ರಲ್ಲ, ಇದು ಈ ಪ್ರಕಾರ ಕೊಲೆ ಆಗುತ್ತೆ. ಇದರಲ್ಲಿ ಮುಂದುವರೆದು ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಹಾಗೆಯೇ ಮರಣ ಉಂಟಾಗಲಿಕ್ಕಿಲ್ಲ ಅಥವಾ ಉಂಟಾಗಲೂಬಹುದು ಎಂಬ ತಿಳುವಳಿಕೆಯಿಂದ ಮಾಡಿದ ಕೃತ್ಯಗಳಿಂದ ಹತ್ಯೆಗಳು ಉಂಟಾದ ಕೊಲೆಗಳಲ್ಲ, ಅವು ಕೇವಲ ಅಪರಾಧಿಕ ನರಹತ್ಯೆಗಳಾಗುತ್ತವೆ. ಕೊಲೆ ಮತ್ತು ಅಪರಾಧಿಕ ನರಹತ್ಯೆಗಳ ವ್ಯತ್ಯಾಸವನ್ನು ಹಿಂದೆ ಹೇಳಿದ ಅವುಗಳಲ್ಲಿರುವ ಭಿನ್ನ ಭಿನ್ನ ಘಟಕಾಂಶಗಳಿಂದ, ಅಂದರೆ ಉದ್ದೇಶ ಮತ್ತು ತಿಳುವಳಿಕೆ ಇವು ಇರುವುದು ಅಥವಾ ಇಲ್ಲದಿರುವುದು, ಇವುಗಳಿಂದ ತಿಳಿದುಕೊಳ್ಳಬಹುದಾದರೂ ಪ್ರತಿ ಮೊಕದ್ದಮೆಯಲ್ಲಿ ಮರಣವುಂಟು ಮಾಡುವ ಉದ್ದೇಶವಿತ್ತೆ, ತಿಳುವಳಿಕೆಯಿತ್ತೆ ಅಥವಾ ಇಲ್ಲವೇ ಎನ್ನುವುದನ್ನು ಆಯಾ ಮೊಕದ್ದಮೆಯಲ್ಲಿನ ಸಂಗತಿಗಳನ್ನು ಹೆಚ್ಚಾಗಿ ಅವಲಂಬಿಸಿರುತ್ತವೆ ಎನ್ನಬಹುದಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಕೊಲೆನೇ ಬೇರೆ, ಅಪರಾಧಿಕ ನರಹತ್ಯೆನೇ ಬೇರೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ವಿವರಿಸಿದರೆ, ಈ ಪ್ರಕಾರ ದರ್ಶನ್ ಮತ್ತು ಇತರ ಆರೋಪಿಗಳು ಕೊಲೆ ಮಾಡಿಲ್ಲ, ಅಪರಾಧಿಕ ನರಹತ್ಯೆ ಮಾಡಿರೋ ಅನ್ನೋದು ಈ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷ್ಯಗಳನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಕಲಮಲ್ಲಿ ಮತ್ತೆ ಮುಂದುವರೆದು ಏನು ಹೇಳ್ತಾರೆ ಅಂತಂದರೆ, ಮಾನವನು ಹಲವಾರು ಸಾರಿ ಹಲವಾರು ಕಾರಣಗಳಿಂದ ತನ್ನಲ್ಲಿರುವ ವಿವೇಕವನ್ನು ಕಳೆದುಕೊಳ್ಳುತ್ತಾನೆ. ಹಾಗೆ ವಿವೇಕವನ್ನು ಕಳೆದುಕೊಳ್ಳಲು ತಾನೇ ಕಾರಣನಾಗಿರುವುದಿಲ್ಲ. ಆತನು ಬೇರೆಯವರ ಹಠಾತ್ ಮತ್ತು ಗಂಭೀರ ಪ್ರಚೋದನೆಯಿಂದಾಗಿ ತನ್ನ ಮೇಲಿನ ಹತೋಟಿಯನ್ನು ಕಳೆದುಕೊಳ್ಳುತ್ತಾನೆ. ಹೀಗಾಗಿ ಅಂಥ ಸನ್ನಿವೇಶದಲ್ಲಿ ಅವನು ಮಾಡಿದ ಕೃತ್ಯವು ತನ್ನ ತೀವ್ರತೆಯನ್ನು ಕಳೆದುಕೊಳ್ಳುತ್ತದೆ. ಅಂದರೆ ಉದ್ದೇಶಪೂರ್ವಕವಾಗಿಯೇ ಮಾಡಲಾದ ಕೃತ್ಯವನ್ನು ದಂಡಿಸಿದಂತೆ ಇಂಥ ಕೃತ್ಯಗಳನ್ನು ದಂಡಿಸಲಾಗದು. ಯಾಕೆಂದರೆ ಹರೀಶಗಳನ್ನು ಗೆದ್ದ ವ್ಯಕ್ತಿಗಳು ಕಡಿಮೆ. ಸಾಮಾನ್ಯ ಮನುಷ್ಯನಂತೂ ಸಿಟ್ಟು ಮತ್ತು ಭಾವೋದ್ರೇಕಕ್ಕೆ ದಾಸನಾಗಿರ್ತಾನೆ. ಅದು ಸೃಷ್ಟಿಯ ನಿಯಮವೇ ಎನ್ನಬಹುದು. ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಈ ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಒಳಪಡಿಸಿದಾಗ ದರ್ಶನ್ ಅವರು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರು ಕರೆಸ್ಕೊಂಡು ಕೊಲೆ ಮಾಡುವ ಉದ್ದೇಶದಿಂದಲೇ ಒಂದು ಹೊಡೆದಿರತಕ್ಕಂಥದ್ದು ಖಂಡಿತ ಇಲ್ಲಿ ಕಂಡುಬರಲ್ಲ. ಇಲ್ಲಿ ಕಂಡುಬಾರ್ದೇನಂತಂದರೆ, ಆತ ಪವಿತ್ರ ಗೌಡಂಗೆ ಅಷ್ಟೇ ಅಲ್ಲ, ಇತರೆ ಮಹಿಳೆಯರಿಗೂ ಕೂಡ ಕೆಟ್ಟ ಒಂದು ಸಂದೇಶಗಳನ್ನು, ಅಶ್ಲೀಲ ಸಂದೇಶಗಳನ್ನು ಕಳಿಸಿರೋದು ನೋಡಿ ಅವ್ರ ಒಂದು ರೀತಿ ಉದ್ರೇಕಕ್ಕೊಳಗಾಗಿ ಆತನ ಮೇಲೆ ಹಲ್ಲೆ ಮಾಡೋದು ಕಂಡುಬರ್ತದೆ. ಕಲಂ 304 ಉಪಕಲಂ ಕಾಲಿ ಏನು ಹೇಳ್ತಾನೆ ಅನ್ನೋದು ನೋಡೋದಾದರೆ, ಯಾವನೇ ವ್ಯಕ್ತಿಯು ಅಪರಾಧಿಕ ಮಾನವಹತ್ಯೆ ಎಂದು ಪರಿಗಣಿಸಲಾಗದ ಯಾವುದೇ ದುಡುಕಿನ ಅಥವಾ ನಿರ್ಲಕ್ಷ್ಯದ ಕೃತ್ಯವನ್ನು ಮಾಡಿ ಯಾವನೇ ವ್ಯಕ್ತಿಯ ಮರಣವನ್ನುಂಟು ಮಾಡಿದರೆ ಅವನು 2 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದ ಅಥವಾ ಜುಲ್ಮಾನೆಯಿಂದ ಅಥವಾ ಅವರಿಂದಲೂ ದಂಡಿತನಾಗತಕ್ಕದ್ದು ಅಂತ ಸ್ಪಷ್ಟವಾಗುತ್ತೆ. ಈ ಪ್ರಕರಣದಲ್ಲೂ ಅಷ್ಟೇ ದರ್ಶನ್ ಅವರು ಮತ್ತು ಇತರ ಆರೋಪಿಗಳು ದುಡುಕಿ ಆತ ಸಾಯ್ತಾನೆ ಅನ್ನೋದು ಗೊತ್ತಿರೂ ಕೂಡ ನಿರ್ಲಕ್ಷ್ಯನ ವಹಿಸಿ ಹಲ್ಲೆ ಮಾಡಿ ಅದನ್ನು ಸಾವಿಗೆ ಕಾರಣರಾಗಿರೋದು ಸ್ಪಷ್ಟವಾಗಿ ಈ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಇಷ್ಟು ಸಾಕ್ಷ್ಯಗಳಲ್ಲಿ ಕಂಡುಬರ್ತದೆ ಹೊರತು ಆತನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಕೊಲೆ ಮಾಡಬೇಕಾದಂಥ ಯಾವುದೇ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳದೆ ಹಲ್ಲೆ ಮಾಡೋದು ಸ್ಪಷ್ಟವಾಗಿ ಕಂಡುಬರ್ತದೆ. ಹೀಗಾಗಿ ಈ ಪ್ರಕರಣದಲ್ಲಿ ದರ್ಶನ್ ಮತ್ತು ಇತರ ಆರೋಪಿಗಳು ಭಾರತೀಯ ದಂಡ ಸಂಹಿತೆ ಕಲಂ 302 ಪ್ರಕಾರ ಅಪರಾಧ ಕೃತ್ಯ ಮಾಡಿಲ್ಲ, ಕಲಂ 304 ಉಪಕಲಂ ಕ ಪ್ರಕಾರ ಅಪರಾಧ ಕೃತ್ಯ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕಾನೂನು ಅಧಿಕಾರಿಗಳೊಂದಿಗೆ ಈ ಒಂದು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷ್ಯಗಳನ್ನು ವಿಶ್ಲೇಷಣೆಗೊಳಪಡಿಸಿ ದರ್ಶನ್ ಮತ್ತು ಇತರ ಆರೋಪಿಗಳು ಕಲಂ 302 ಪ್ರಕಾರ ಅಪರಾಧ ಕೃತ್ಯ ಮಾಡಿದಾರಾ ಅಥವಾ 304 ಉಪಕಲಂ ಕ ಪ್ರಕಾರ ಅಪರಾಧ ಕೃತ್ಯ ಮಾಡಿದಾರಾ ಅನ್ನೋದ್ರ ಬಗ್ಗೆ ಒಂದು ಮತ್ತೊಮ್ಮೆ ನಿರ್ಣಯಕ್ಕೆ ಬಂದು ಆ ವಿಚಾರವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬೇಕಾಗಿದೆ. ಈ ವಿವರವನ್ನು ಗಮನಿಸಿದಾಗ ಪೊಲೀಸರು ಆರೋಪಿಸಿರುವಂತೆ ದರ್ಶನ್ ಮತ್ತು ಇತರ ಆರೋಪಿಗಳು ಮಾಡಿರ್ತಕ್ಕಂಥ ಅಪರಾಧ ಕೃತ್ಯಕ್ಕೆ ಭಾರತೀಯ ದಂಡ ಸಂಹಿತೆ ಕಲಂ 302 ಅನ್ವಯ ಆಗಲ್ಲ. ನಾನು ಹೇಳಿರೋ ಪ್ರಕಾರ ಭಾರತೀಯ ದಂಡ ಸಂಹಿತೆಯ ಕಲಂ 304 ಉಪಕಲಂ ಕ ಅಂದರೆ ಇಂಗ್ಲೀಷಲ್ಲಿ 304A ಅನ್ವಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳ್ದಂಗೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಆತನ ಮೇಲೆ ಹಲ್ಲೆ ಮಾಡಿಲ್ಲ. ಇದು ಏನು ಪೊಲೀಸರು ಸಂಗ್ರಹ ಮಾಡಿದರೆ ಆ ಸಾಕ್ಷ್ಯದಲ್ಲಿ ಸ್ಪಷ್ಟವಾಗಿ ಕಂಡುಬರ್ತದೆ. ಆದರೂ ಕೂಡ ಪೊಲೀಸರು ದುರುದ್ದೇಶಪೂರ್ವಕವಾಗಿ ದರ್ಶನ್ ಮತ್ತು ಇತರ ಆರೋಪಗಳ ವಿರುದ್ಧ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ. ಅಂದರೆ 302 ಪ್ರಕಾರ ಕೊಲೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಇದೇ ರೀತಿ ಭಾರತೀಯ ದಂಡ ಸಮಿತಿಯ ಕಲಂ 201 ಪ್ರಕಾರ ಅಪರಾಧ ಕೃತ್ಯ ಮಾಡಿದ್ದಾರೆ, ಅಂದರೆ ಸಾಕ್ಷ್ಯವನ್ನು ನಾಶ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ. ಆದರೆ ಯಾವ ಆರೋಪಿ ಯಾವ ರೀತಿಯ ಸಾಕ್ಷ್ಯವನ್ನು ಯಾವಾಗ ಯಾವ ರೀತಿಯಲ್ಲಿ ನಾಶ ಮಾಡಿರೋ ಸ್ಪಷ್ಟ ವಿವರ
ಕೊಟ್ಟಿಲ್ಲ. ಸೊ ಒಬ್ಬ ತನಿಖಾಧಿಕಾರಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಹಾಗಾಗಿ ಹಿರಿಯ ಅಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಿ ಸೊ ಈ ವಿವರವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರಬೇಕಾಗಿದೆ. ಯಾಕೆಂತಂದರೆ ಸೊ ಎಲ್ಲ ಸಾಕ್ಷ್ಯ ನಾಶಕ್ಕೂ ಕೂಡ ಒಂದೇ ರೀತಿಯ ಕಲಂ ಅನ್ವಯ ಆಗಲ್ಲ. ಹಾಗಾಗಿ ಅದ್ರ ಕೂಡ ಇಲ್ಲಿ ಗಮನಿಸಬೇಕಾಗಿದೆ.